ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗೇ ಇರ್ತೀನಿ. ಇದಕ್ಕೋಸ್ಕರ ನಾವು ಕಾಯ್ತಿದ್ವಿ. ಒಂದು ಸ್ಮೈಲ್ ಕೊಟ್ಟರು ಆ ಹಾಸ್ಪಿಟ್ಲಿಂದ ಬಂದಾದಮೇಲೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೂ ಮನೇಲಿ ಪೂಜೆ ಮಾಡೋದಕ್ಕೂ ಡೆವಿಲ್ ಇಸ್ ಬ್ಯಾಕ್ ಅಂತ ಬರಲಿ ಅಂತ ಹೇಳಕ್ಕೆ ಆ ಥರ ಒಂದು ಜಾಗದಲ್ಲಿ ನೋಡೋಕೆ ನನಗೂ ತುಂಬ ಮನಸ್ಸಿಗೆ ಬೇಜಾರು. ಒಂದು ಸ್ಮೈಲಿಂದ ನಮ್ಮ ಮುಖದಲ್ಲಿ ಎಲ್ಲರ ಮುಖದಲ್ಲೂ ಸ್ಮೈಲ್ ಬಂದಿದೆ. ಅದನ್ನ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋಣ. ಯಾಕೆ ಹಾಯ್ ರಕ್ಷಕ್. ಹಾಯ್ ತುಂಬ ದಿನಗಳ ನಂತರ ಸಿಕ್ಕಿದ್ದೀರಾ. ಇಷ್ಟು ದಿನ ಎಲ್ಲೋಗಿದ್ರಿ? ಏನಿಲ್ಲ, ನೀವೆಲ್ಲ ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗೇ ಇರ್ತೀನಿ. ಸ್ವಲ್ಪ ಕೆಲಸಗಳಿದೆ ಅಂತ ಅದಕ್ಕೋಸ್ಕರ ಬಿಟ್ಟರೆ ಎಲ್ಲ ಕಡೆ ಶೋಸ್ ಆಗಿರ್ಬೋದು, ಇವೆಂಟ್ಸ್ ಆಗಿರ್ಬೋದು, ಎಲ್ಲ ಕಡೆ ಕಾಣಿಸ್ಕೊತಾ ಇರ್ತೀವಿ. ನೀವು ಬಂದಿಲ್ಲ ಮೇ ಬಿ ನನ್ನ ಪ್ರಕಾರ. ಈಗ ಏನು ದರ್ಶನ್ ಸರ್ ಅವರು ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಯಾಕಂತಂದರೆ ಈಗ ಮೆಡಿಕಲ್ ಬೇಲ್ ಮೇಲೆ ಆಚೆ ಬಂದಿದ್ರು, ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಸೊ ಎಷ್ಟು ಖುಷಿ ಆಗ್ತಿದೆ ನಿಮಗೆ? ನಿಜವಾಗ್ಲೂ ಖುಷಿ ಇದೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ದೆ ಅದು ಆ ದಿನಕ್ಕೋಸ್ಕರ, ರೆಗ್ಯುಲರ್ ಬೇಲ್ ಸಿಗಲಿ ಅಂತ. ಮಧ್ಯಂತರ ಜಾಮೀನು ಸಿಕ್ಕಿತ್ತು ಒಂದು ಹೆಲ್ತ್ ಇಶ್ಯೂಸ್ ಮೇಲೆ. ಹೆಲ್ತ್ ಅಂತ ಮಧ್ಯದಲ್ಲಿ ಇಟ್ಬಿಟ್ಟು ಅದೊಂದು ನೋವಾಗ್ತಿತ್ತು, ಏನಾಗಿದೆ ಅಂತ. ಆದಮೇಲೆ ಮಧ್ಯಂತರ ಬೇಲ್ ಆದಮೇಲೆ ಇವಾಗ ರೆಗ್ಯುಲರ್ ಬೇಲ್, ನಾರ್ಮಲ್ ಬೇಲ್ ಸಿಕ್ಕಿದೆ. ಮುಂಚೆ ಹೆಂಗೆ ಓಡಾಡ್ಕೊಂಡಿದ್ರು ಆರಾಮಾಗಿ ಇವಾಗ ಹಂಗೆ ಇರ್ಬೋದು. ಅದಾದಮೇಲೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅದೆಲ್ಲ ರೆಡಿಯಾಗಿ ತಿರ್ಗಿ ಆಚೆ ಬರಲಿ ಅಂತಲೇ ಅದೇಳಿ ಬೇಡ್ಕೊತೀನಿ ನಾನು. ಮತ್ತು ಇವತ್ತು ಏನು ಹಾಸ್ಪಿಟಲಿಂದನೂ ಡಿಸ್ಚಾರ್ಜ್ ಆಗ್ತಿದ್ದಾರೆ ಇವತ್ತು, ಏನು BGS ಹಾಸ್ಪಿಟಲ್. ಹೌದೌದು, ನೇರವಾಗಿ ಮನೆಗೆ ಹೋಗ್ತಿದ್ದಾರೆ. ಹೌದು. ಅದ್ರ ಬಗ್ಗೆ ಅದೇ ಬ್ಯಾಕ್ ಟು ಫಾರ್ಮ್ ಅಂತ ಹೇಳ್ತೀವಲ್ಲ, ಅದು ಕಾಣಿಸ್ತದೆ. ಇವಾಗ ನೀವೇ ರೀಸೆಂಟಾಗಿ ಒಂದು ವಿಡಿಯೋ ನಿನ್ನೆ ಎಲ್ಲೋ ಒಂದು ಕಡೆ ಸಿಗ್ನೇಚರ್ ಹಾಕಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಆಚೆ ಬಂದರು. ಆವಾಗ ಮುಂಚೆ ನಾವು ಹೆಂಗೆ ನೋಡಿದ್ವಿ ನಮ್ಮ ಬಾಸ್ನ, ಅದೇ ರೀತಿ ನೋಡಿ ನಿಜವಾಗ್ಲೂ ಮನಸಾರೆ ಖುಷಿ ಆಯಿತು. ಗ್ಲಾಸ್ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಟಿ ಶರ್ಟು ಪ್ಯಾಂಟ್ ಎಲ್ಲ ಹಾಕ್ಕೊಂಡು ರೆಗ್ಯುಲರಾಗಿ ಹೆಂಗಿರ್ತಾರೆ ಮನೇಲಿ, ನಾವು ಆಚೆ ಯಾವಾಗಲೂ ಹೆಂಗೆ ನೋಡ್ತಿದ್ವಿ ಅದೇ ರೀತಿ ನನಗೆ ಮುಂಚೆ ಥರನೇ ಕಾಣಿಸಿದ್ರು. ಅದು ತುಂಬ ಖುಷಿ ಅನಿಸಿದ್ದು. ಆ ದಿನಕ್ಕೋಸ್ಕರ ನಾವು ಕಾಯ್ತಿದ್ವಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನೀವು ಜೈಲಲ್ಲಿದ್ದಾಗ ನೋಡ್ತಿದ್ವಿ, ಆಚೆ ಬ್ಯಾಗ್ ಎತ್ಕೊಂಡು ಬಂದಾಗ ಅವ್ರು ಇಟ್ಬಿಟ್ಟು ಬೆನ್ನೋವು ಅಂತ ಹೇಳ್ತಾ ಇದ್ದಿದ್ದು, ಮತ್ತು ಆ ಫೇಸಲ್ಲಿ ಡಲ್ನೆಸ್ ಕಾಣಿಸ್ತಾ ಇದ್ದಿದ್ದು, ಆ ಬೇಜಾರು ಕಾಣಿಸ್ತಾ ಇದ್ದು, ಅದೆಲ್ಲ ನೋಡಿ ನಮಗೆ ತುಂಬ ಬೇಜಾರು ಅನಿಸಿತ್ತು. ಅದಾದಮೇಲೆ ಒಂದು ಸ್ಮೈಲ್ ಕೊಟ್ಟರು ಆ ಹಾಸ್ಪಿಟ್ಲಿಂದ ಬಂದಾದಮೇಲೆ, ಅದರಲ್ಲಿ ಸಾಕು ನಮ್ಗೆ ತುಂಬ ಖುಷಿ ಇದೆ. ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೂ ಮನೇಲಿ ಪೂಜೆ ಮಾಡೋದಕ್ಕೂ ವ್ಯತ್ಯಾಸ ಇದೆಯಲ್ಲ, ಹಂಗೇ ಜಾಗಗಳು ಚೇಂಜ್ ಆದಾಗ, ಬದಲಾದಾಗ, ಟೆನ್ಷನ್ಗಳು ಜಾಸ್ತಿ ಆದಾಗ, ಸಣ್ಣ ಆಗೋದಾಗಿರ್ಬೋದು, ಮತ್ತು ಹೆಲ್ತ್ ಇಶ್ಯೂಸ್ ಆಗೋದಾಗಿರ್ಬೋದು, ಮತ್ತೊಂದು ಆ ಥರದ್ದೆಲ್ಲ ಒಂದು ಚೇಂಜಸ್ ಆಗ್ತಾ ಇರುತ್ತೆ. ಇವಾಗ ತಿರ್ಗಿ ಅವರು ವಾಪಸ್ ಮನೆಗೆ ಬರ್ತಿದ್ದಾರೆ, ಅದೊಂದು ಖುಷಿ ಇದೆ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಆದಷ್ಟು ಬೇಗ ಅವರು ಹೆಲ್ತೆಲ್ಲ ಚೆನ್ನಾಗಾಗಿ ತಿರ್ಗಾ ಡೆವಿಲ್ ಇಸ್ ಬ್ಯಾಕ್ ಅಂತ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಏನು ಧನ್ವೀರ್ ಅವ್ರ ಬಗ್ಗೆ ಒಂದೆರಡು ಮಾತಾಡೋದು. ಯಾಕಂತಂದ್ರೆ ಜೈಲ್ಗೆ ಹೋಗೋದಿಂದ ಇದ್ದು ಇವತ್ತಿವರೆಗೂ ಅವರು ಬೆನ್ನಿಂದ ಇದ್ದಾರೆ. ನಿಜವಾಗ್ಲೂ ಖುಷಿ ಇದೆ. ಯಾಕೆ ಅಂತ ಹೇಳಿದ್ರೆ ಡೇ 1 ನೀವೇನು ಹೇಳಿದ್ರಿ, ಸ್ಟಾರ್ಟಿಂಗಿಂದ ಪರಪ್ಪನಗರದಿಂದ ಹಿಡಿದು ಇವತ್ತು ಗಂಟೆ ಆಚೆ ಕರ್ಕೊಂಬರೋ ಗಂಟೆ ಜೊತೆಗೆ ನಿಂತಿದ್ರು. ಅವ್ರ ಕಾರ್ ಕೂಡ ಅವರೇ ಸಹ ಡ್ರೈವ್ ಮಾಡಿಕೊಂಡು ಜೊತೆ ಕುಣಿಸ್ಕೊಂಡು ಹುಷಾರಾಗಿ ಕರ್ಕೊಂಬಂದು ಪ್ರತಿಯೊಂದು ಕಡೆ ನೋಡ್ಕೊಂತ, ಅದು ತುಂಬ ಖುಷಿ ಇದೆ. ಮನೆಗೆ ಬಂದಿದೆ, ಇವಾಗ ಡಿಸ್ಚಾರ್ಜ್ ಆಗ್ತಾರೆ, ನೀವೇನು ಹೋಗ್ತೀರಾ ಸ್ವಲ್ಪ ದಿನ ರಿಲೀಫ್ ಆಗಲಿ ಅಂತ. ಯಾಕಂದರೆ ಒಂದೇ ಸಲ ಎಲ್ಲರೂ ರಶ್ ಆದಾಗ ಸ್ವಲ್ಪ ತೊಂದರೆ ಆಗುತ್ತೆ. ನಾನು ಪರಪ್ಪನಗರರು ಟ್ರೈ ಮಾಡಿದೆ ಸಾಕಷ್ಟು ಸಲ ಹೋಗೋಕ್ಕೆ ಅಂತ, ಪರ್ಮಿಷನ್ಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ಆಗಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಆ ಜಾಗದಲ್ಲಿ ನೋಡಿದ್ರು ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗಿರೋದು. ಯಾಕಂತ ಹೇಳಿದ್ರೆ ಅವ್ರನ್ನ ಆ ಜಾಗದಲ್ಲಿ ನಾವು ನೋಡಿದವರಲ್ಲ, ಅವ್ರ ಮನೇಲಾಗಿರ್ಬೋದು, ಶೂಟಿಂಗ್ ಸ್ಪಾಟಲ್ಲಾಗಿರ್ಬೋದು, ಆ ಒಂದು ವೀಡಿಯೋಸಲ್ಲಾಗಿರ್ಬೋದು, ಅಲ್ಲೆಲ್ಲ ನೋಡ್ತಿದ್ದವರು. ಆ ಥರ ಒಂದು ಜಾಗದಲ್ಲಿ ನೋಡೋಕೆ ನನಗೂ ತುಂಬ ಮನಸ್ಸಿಗೆ ಬೇಜಾರಾಗ್ತಿತ್ತು. ಮೊನ್ನೆ ಒಂದು ಸ್ಮೈಲಿಂದ ನಮ್ಮ ಮುಖದಲ್ಲಿ ಎಲ್ಲರ ಮುಖದಲ್ಲೂ ಸ್ಮೈಲ್ ಬಂದಿದೆ, ಅದೇ ಸಾಕು ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತ ಅವ್ರನ್ನ ಭೇಟಿ ಮಾಡ್ತೀನಿ, ನೀವೆಲ್ಲರೂ ನೋಡ್ತೀರಾ ಅದನ್ನು. ಹೇಳ್ತಿದ್ರು ಬೇಲೆ ಸಿಗಲ್ಲ, 1 ವರ್ಷ ಆಗಲಿ 2 ವರ್ಷ ಆಗಲಿ ಸಿಗೋದೇ ಇಲ್ಲ ಅಂಥವ್ರಿಗೆ, ಏನು ಹೇಟರ್ಸ್ಗೆ ಏನು ಹೇಳ್ತೀರಿ? ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋಣ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಚೆನ್ನಾಗಿರಬೇಕು, ಅವರೆಲ್ಲ ಖುಷಿಯಾಗಿರಬೇಕು, ನಮ್ಮ ಯಶಸ್ಸನ್ನ ನಮ್ಮ ಸಕ್ಸಸ್ನ ನೋಡ್ತಾ ಇರಬೇಕು. ಅವರೆಲ್ಲರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅಂತ ಮಾತುಗಳಿಗೆಲ್ಲ. ಒಳ್ಳೇದಾಗ್ಲಪ್ಪ ಅಂತ ಮುಂದಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಅವ್ರು ಬಿದ್ದಾಗ ಹಳ್ಳಕ್ಕೆ ಅದು ನೆನಪಾಗುತ್ತಲ್ವ, ಅದು ಸಾಕು. ಯಾಕಂದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ.